ಸಾವಿರ ಹಸುಗಳಿದ್ದರೂ ಕರು ಹೇಗೆ ತನ್ನ ತಾಯಿಯನ್ನೇ ಹುಡುಕಿಕೊಂಡು ಹೋಗುತ್ತದೆಯೋ ಹಾಗೆಯೇ ಮಾಡಿರುವ ಕರ್ಮಗಳು ಕರ್ತೃವನ್ನು ಅನುಸರಿಸಿಕೊಂಡು ಹೋಗುತ್ತವೆ. ಮಾಡಿದ ಕರ್ಮಗಳು ಶುಭವಾಗಲಿ ಅಶುಭವಾಗಲಿ ಅದರ ಫಲವನ್ನು ಮಾಡಿದವನೇ ಅನುಭವಿಸಬೇಕು. ಈ ಜನ್ಮದ ಸುಖ ದುಃಖಗಳು ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿರುವ ಕರ್ಮಗಳ ಫಲ. ಅದಕ್ಕೆ ಕರುವಿನ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದೆ. ಸರಿಯಾದ ಕೆಲಸವನ್ನು ಮಾಡದಿರುವವನಿಗೆ ಜನರ ಜೊತೆಯಲ್ಲಾಗಲಿ ಕಾಡಿನಲ್ಲಾಗಲಿ ಸುಖ ಸಿಗುವುದಿಲ್ಲ. ಜನರ ಜೊತೆಯಲ್ಲಿದ್ದರೆ ಚುಚ್ಚು ಮಾತುಗಳನ್ನು ಕೇಳಬೇಕಾಗುತ್ತದೆ. ಕಾಡಿನಲ್ಲಿ ಆದರೆ ಯಾರ ಸ್ನೇಹವೂ ಇಲ್ಲದೆ ಒಂಟಿಯಾದ ಜೀವನ ಮಾಡಬೇಕಾಗುತ್ತದೆ. 4 ಜನರು ಮೆಚ್ಚುವಂತಹ ಕೆಲಸಗಳನ್ನೇ ಮಾಡಬೇಕು. ಜನರ ನಿಂದೆಗೆ ಪಾತ್ರವಾಗುವಂತಹ ಕೆಲಸಗಳನ್ನು ಮಾಡಿದರೆ ಅಂತವನು ಎಲ್ಲಿದ್ದರೂ ಸುಖವಾಗಿ ಇರಲಾರನು. ನೆಲವನ್ನು ಆಳವಾಗಿ ಅಗೆದಾಗ ನೀರು ಸಿಗುವಂತೆ ಶಿಷ್ಯನು ಗುರುಗಳ ಶುಶ್ರೂಷೆಯನ್ನು ಮಾಡಿ ಅವರಿಂದ ವಿದ್ಯೆಯನ್ನು ಪಡೆಯುತ್ತಾನೆ. ಭೂಮಿಯನ್ನು ಹೆಚ್ಚು ಆಳವಾಗಿ ತೋಡಿದಷ್ಟು ಹೆಚ್ಚು ನೀರು ಸಿಗುತ್ತದೆ. ಅಂತೆಯೇ ಶಿಷ್ಯನು ಹೆಚ್ಚು ಶ್ರದ್ಧೆಯಿಂದ ಸೇವೆ ಮಾಡಿದರೆ ಗುರುವಿನಲ್ಲಿರುವ ವಿದ್ಯೆಯನ್ನು ಪಡೆಯಬಹುದು. ಮನುಷ್ಯರಿಗೆ ಫಲವು ಕರ್ಮಕ್ಕೆ ಅಧೀನವಾದುದು. ಬುದ್ಧಿಯು ಕರ್ಮವನ್ನೇ ಅನುಸರಿಸುತ್ತದೆ. ಆದರೂ ಬುದ್ಧಿವಂತರಾದ ಪೂಜ್ಯರು ಚೆನ್ನಾಗಿ ಆಲೋಚನೆ ಮಾಡಿಯೇ ಕೆಲಸಗಳನ್ನು ಮಾಡುತ್ತಾರೆ. ಮನುಷ್ಯನು ಎಷ್ಟೇ ಪ್ರಯತ್ನ ಪಟ್ಟು ಕೆಲಸ ಮಾಡಿದರೂ ಕೆಲವು ಸಲ ತಕ್ಕ ಫಲ ದೊರೆಯದಿರಬಹುದು. ಫಲವು ದೈವಾಧೀನವಾಗಿರುತ್ತದೆ. ಬುದ್ಧಿಯು ಅದರಂತೆ ಅನುಸರಿಸುತ್ತದೆ. ಹಾಗೆಂದ ಮಾತ್ರಕ್ಕೆ ನಮ್ಮ ಪ್ರಯತ್ನವನ್ನು ಸರಿಯಾಗಿ ಮಾಡಬಾರದೆಂದೇನೂ ಅಲ್ಲ. ಬುದ್ಧಿವಂತರಾದವರು ಫಲದ ಬಗ್ಗೆ ಯೋಚಿಸದೆ ಕೆಲಸವನ್ನು ಮಾತ್ರ ಚೆನ್ನಾಗಿ ಆಲೋಚಿಸಿಯೇ ಮಾಡುತ್ತಾರೆ. ಒಂದು ಅಕ್ಷರವನ್ನು ಕಲಿಸಿದವನು ಕೂಡ ಗುರುವೇ ಆಗಿರುತ್ತಾನೆ. ಏಕಾಕ್ಷರವೆಂದರೆ ಓಂಕಾರವೂ ಆಗಬಹುದು. ಆ ರೀತಿಯ ಪರಬ್ರಹ್ಮ ವಿದ್ಯೆಯನ್ನು ಬೋಧಿಸಿದ ಗುರುವನ್ನು ಯಾರು ವಂದಿಸುವುದಿಲ್ಲವೋ ಅಂತವರು 100 ಸಲ ನಾಯಿಯ ಜನ್ಮದಲ್ಲಿ ಹುಟ್ಟಿ ನಂತರ ಚಂಡಾಲನಾಗಿ ಜನಿಸುತ್ತಾರೆ. ಕಲಿಸಿದಾತ ವರ್ಣ ಮಾತ್ರ ಗುರು ಎಂಬಂತೆ ಗುರು ಸದಾ ಪೂಜ್ಯನಾಗಿರುತ್ತಾನೆ. ಶಿಷ್ಯನು ಅವನನ್ನು ಗೌರವದಿಂದ ಕಾಣಬೇಕು. ಇಲ್ಲದಿದ್ದರೆ ನೀಚ ಜನ್ಮಗಳನ್ನು ಹೊಂದಬೇಕಾಗುವುದು. ಯುಗದ ಕೊನೆಯಲ್ಲಿ ಮೇರು ಪರ್ವತವು ಚಲಿಸಬಹುದು. ಕಲ್ಪಾಂತದಲ್ಲಿ ಸಪ್ತಸಾಗರಗಳು ಮೇರೆ ಮೀರಬಹುದು. ಸತ್ಪುರುಷರು ಮಾತ್ರ ತಾವು ಹಿಡಿದಿರುವ ಕೆಲಸದಿಂದ ವಿಚಲಿತರಾಗುವುದಿಲ್ಲ. ಪರ್ವತಗಳು ಅಲುಗಾಡುವುದಿಲ್ಲ. ಸಮುದ್ರನು ಮೇರೆಯನ್ನು ಮೀರುವುದಿಲ್ಲ. ಮುಂತಾದವು ಪ್ರಕೃತಿಯ ನಿಯಮಗಳು. ಅದರಲ್ಲಾದರೂ ಬದಲಾವಣೆಯಾಗಬಹುದು. ಸತ್ಪುರುಷರು ಮಾತ್ರ ಒಪ್ಪಿಕೊಂಡ ಕೆಲಸದಲ್ಲಿ ಹಿಂಜರಿಯುವುದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.